ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ಕೊಂಡಿದ್ದೀರಾ ಅಥವಾ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಕರೆಸ್ಕೊಳ್ಳೋ ಬಿಡದಿ ಕಡೆ ಏನಾದ್ರೂ ಸೈಟ್ ತಗೋಬೇಕು ಅನ್ಕೊಂಡಿದ್ರೆ ಈ ವಿಡಿಯೋ ನಿಮಗೋಸ್ಕರ. ವೆಲ್ಕಮ್ ಬ್ಯಾಕ್. ನಾನು ಒರಾಯನ್ ಗ್ರೂಪ್ಸ್ ನ ಮತ್ತೊಂದು ಹೊಸ ಪ್ರಾಜೆಕ್ಟ್ ಜೊತೆ ಇವತ್ತು ನಿಮ್ ಜೊತೆ ಬಂದಿದ್ದೀನಿ. ಒರಾಯನ್ ಸಿಗ್ನೇಚರ್ ವ್ಯಾಲಿ. ಈ ಪ್ರಾಜೆಕ್ಟ್ ಬ್ಯಾಂಗ್ಳೂರ್ ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಅಥಾರಿಟಿ ಅಪ್ರೂವ್ ಆಗಿರುತ್ತೆ, ಜೊತೆಗೆ ಇಂಡಿವಿಜುವಲ್ ಏಕಾತ ಆಗಿರುತ್ತೆ. ಈ ಪ್ರಾಜೆಕ್ಟ್ ಬಂದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಇರುತ್ತೆ, ಹಾಗೇನೆ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಕೂಡ ಇದೆ. ಈ ಲೇಔಟ್ ಗೆ ಕನೆಕ್ಟ್ ಆಗುವಂತ ಮೇನ್ ರೋಡ್ ಬಂದು 40 ಫೀಟ್ ರೋಡ್ ಆಗಿರುತ್ತೆ, ಕಾಂಕ್ರೀಟ್ ರೋಡ್. ಹಾಗೇನೆ ಲೇಔಟ್ ಒಳಗಡೆ ಕನೆಕ್ಟ್ ಆಗುವಂತ ರೋಡ್ 30 ಫೀಟ್ ಕಾಂಕ್ರೀಟ್ ರೋಡ್ ಆಗಿರುತ್ತೆ. ಅಮ್ಯುನಿಟೀಸ್ ಬೇಕು ಅಂದ್ರೆ ಲಿವಿಂಗ್ ಬೇಕಾಗಿರುವಂತ ಎಲ್ಲ ಅಮ್ಯುನಿಟೀಸ್ ಗಳು ರೆಡಿ ಇದೆ. ಎಲೆಕ್ಟ್ರಿಸಿಟಿ ನೋಡಬಹುದು, ಸೀವೇಜ್ ಇರಬಹುದು, ಅಂಡರ್ ಗ್ರೌಂಡ್ ಡ್ರೈನೇಜ್ ಇರಬಹುದು, ಹಾಗೆ ವಾಟರ್ ಕನೆಕ್ಟಿವಿಟಿ ಕೂಡ ಇದೆ. ಇನ್ನು ಡೆವಲಪ್ಮೆಂಟ್ ಬಗ್ಗೆ ಹೇಳಬೇಕು ಅಂತಂದ್ರೆ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ, ಅಪ್ಕಮಿಂಗ್ ಬಿಡದಿ ಸ್ಮಾರ್ಟ್ ಸಿಟಿ, ಪ್ರಪೋಸ್ಡ್ ಐಟಿ ಸ್ಪೆಷಲ್ ಎಕಾನಮಿಕ್ ಸೆಕ್ಟರ್ ಇರಬಹುದು. ನೀವು ನನ್ನ ಹಿಂದೆ ನೋಡಬಹುದು, ನಮ್ಮ ಲೇಔಟ್ ಗೆ ಒಂದು 100 ಮೀಟರ್ಸ್ ನಲ್ಲೇ ಬಾಷ್ ಕಂಪನಿ ಕೂಡ ಇದೆ. ಹೇಳ್ತಾ ಹೋದ್ರೆ ಲಿಸ್ಟ್ ಮುಗಿಯೋದೇ ಇಲ್ಲ. ಅಷ್ಟೇ ಅಲ್ಲ, ಈ ಇಂಡಸ್ಟ್ರಿಯಲ್ ಸೆಕ್ಟರ್ ನಲ್ಲಿ ಅಪ್ಕಮಿಂಗ್ ಡೇಸ್ ಓವರ್ 1 lakh ಜಾಬ್ ಆಪರ್ಚುನಿಟೀಸ್ ಓಪನ್ ಆಗ್ತಾ ಇದೆ. ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು ಅಥವಾ ರೆಸಿಡೆನ್ಷಿಯಲ್ ಏನಾದ್ರೂ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು ಅಂತಂದ್ರೆ ದಿಸ್ ಈಸ್ ದ ರೈಟ್ ಟೈಮ್. ಇದು ಬಿಡದಿಯಿಂದ ಕೇವಲ 2 ಕಿಲೋಮೀಟರ್ಸ್ ನಲ್ಲಿದೆ. ನೀವು ನೋಡಬಹುದು 80 ಫೀಟ್ ರೋಡ್ ಇಂದ ಕೇವಲ 100 ಮೀಟರ್ಸ್ ನಲ್ಲಿದೆ. ಈ ಪ್ರಾಜೆಕ್ಟ್ ಗೆ ಬ್ಯಾಂಗ್ಳೂರ್ ಮೈಸೂರು ಹೈವೇ ಎಕ್ಸ್ಪ್ರೆಸ್ ಇಂದ 10 ಮಿನಿಟ್ಸ್ ಇರುತ್ತೆ, ಹಾಗೇನೆ ನೈಸ್ ರೋಡ್ ಇಂದ ಕೂಡ. ಜೊತೆಗೆ ಕೆಂಗೇರಿ ಮೆಟ್ರೋ ಸ್ಟೇಷನ್ ಇರಬಹುದು, ಮೆಟ್ರೋ ಫೇಸ್ 2 ಇರಬಹುದು, ಹಾಗೇನೆ ರಾಜರಾಜೇಶ್ವರಿ ಕಾಲೇಜಿಂದ ಕೂಡ ನಿಮ್ಗೆ ಕೇವಲ 25 ಮಿನಿಟ್ಸ್ ಡ್ರೈವ್ ಇರುತ್ತೆ. ಈ ಲೇಔಟ್ ನಲ್ಲಿ ಕೇವಲ 56 ಸೈಟ್ಸ್ ಗಳು ಮಾತ್ರ ಅವೈಲೇಬಲ್ ಇದೆ. 30-40 ಹಾಗೇನೆ ಸೂಟೇಬಲ್ ಆಡ್ ಡೈಮೆನ್ಷನ್ ಗಳು ಕೂಡ ಇದೆ. ಪ್ರೈಸ್ ಬಗ್ಗೆ ಅಥವಾ ಲೊಕೇಶನ್ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಿಮ್ಗೆ ಇದ್ದೇ ಇರುತ್ತೆ. ಹೆಚ್ಚಿನ ಮಾಹಿತಿ ಬೇಕಾ? ಫ್ರೀ ಲಾಂಚ್ ಆಫರ್ ಬಗ್ಗೆ ತಿಳ್ಕೋಬೇಕಾ? ಹಾಗಿದ್ರೆ ಕೆಳಗೆ ಕಾಣ್ತಿರೋ ನಂಬರ್ಗೆ ಈಗಲೇ ಕಾಲ್ ಮಾಡಿ.